ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ರಿಸಲ್ಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಏನಂದರೆ, ನಾನು ಮೊನ್ನೆನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಏನಂದರೆ, ಒಂದು ರಿಸಲ್ಟ್ ನಾನೊಂದು 5ನೇ ತಾರೀಕು ಅಂತ ಹೇಳಿದ್ದೆ. ಸೊ ನಾನೊಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದೆ. ಸೊ ಇವತ್ತು ನೋಡೋದಾದರೆ ಇವತ್ತು 6ನೇ ತಾರೀಕು. ನಿನ್ನೆನೇ ಆ್ಯಕ್ಚುಲಿ ರಿಸಲ್ಟ್ ಬರಬೇಕಿತ್ತು. ಸೊ ಅಲ್ಲಿ ರಿಸಲ್ಟ್ ಬಂದಿಲ್ಲ. ಏನಕ್ಕೆ, ಏನು ರೀಸನ್ನು ಎಲ್ಲನೂ ಒಂದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಹಲವಾರು ಸ್ಟೂಡೆಂಟ್ಸ್ ಒಂದು ತುಂಬ ಕ್ವಶನ್ಸ್ ಕೇಳಿದರು ಈ ಒಂದು ರಿಲೇಟೆಡ್ ಟು ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3 ಬಗ್ಗೆ. ಅವೆಲ್ಲ ಕ್ವಶನ್ಸ್ಗೊಂದು ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮೆಲ್ಲ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಒಂದು ರಿಸಲ್ಟ್ ಚೆಕ್ ಮಾಡೋ ಪ್ರೊಸೆಸ್ ಎಲ್ಲನೂ ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ನೋಡೋಣ ಶಿಕ್ಷಣ ಇಲಾಖೆ ಏನೇನು ಮಾಹಿತಿ ಬಂದಿದೆ ಅಂತ, ಅದನ್ನೆಲ್ಲ ಇದರಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೋಡಿ, ಒಂದು ಏನಂದರೆ, ಒಂದು ನನ್ನ ಪ್ರಕಾರ ಒಂದು ರಿಸಲ್ಟ್ ಆ್ಯಕ್ಚುಲಿ ವಿತಿನ್ 5 ಒಳಗಡೆ ಬರಬೇಕಿತ್ತು, ಜುಲೈ 5 ಒಳಗಡೆ. ಯಾಕಂದರೆ ಈ ಎಕ್ಸಾಮ್ ಆಗಿರೋದೇ ಅಲ್ಲಿ 22ಕ್ಕೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ದಿವಸ ತೊಗೊಳ್ಬಾರ್ದಿತ್ತು. ನೀವು ಸೆಕೆಂಡ್ PUC ಎಕ್ಸಾಮ್ಗೆ ಕಂಪೇರ್ ಮಾಡಿದರೆ, ಆ ಥರ ಕಂಪೇರ್ ಮಾಡಿ ನಿಮಗೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ವಿತಿನ್ ವೀಕಲ್ಲೇ ರಿಸಲ್ಟ್ ಬಂದಿದೆ. ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟು ವಿತಿನ್ 7 ಡೇಸಲ್ಲಿ ಬಂದಿದೆ, ವಿತಿನ್ ಎ ವೀಕಲ್ಲಿ. ಸೊ ಇಲ್ಲಿ ನೋಡೋದಾದರೆ ಆಲ್ರೆಡಿ ಎಕ್ಸಾಮ್ಸ್ ಆಗಿ ಒಂದು 15 ಡೇಸು ಆಗೋಕ್ಕೆ ಬಂತು, ಇನ್ನೂ ಯಾವುದೇ ಒಂದು ಮಾಹಿತಿನೂ ಬಂದಿಲ್ಲ. ಸೊ ನೋಡೋಣ ಏನು ಶಿಕ್ಷಣ ಇಲಾಖೆ ಅದೇ ನೋಡಿ, ಈ ರಿಸಲ್ಟ್ ರಿಲೇಟೆಡ್ ಯಾವುದೇ ಒಂದು ಸರ್ಕ್ಯುಲರ್ ಕೂಡ ಇನ್ನೂ ಬಿಟ್ಟಿಲ್ಲ. ಅವರು ಎಲ್ಲೂ ಮಾಹಿತಿನ ಶೇರ್ ಮಾಡಿಲ್ಲ. ಸೊ ಬೇಕಾದರೆ ನೀವು ಒಂದು ಕರ್ನಾಟಕ KSEB ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿದರೆ ಅಲ್ಲಿ ನಿಮ್ಮ ಒಂದು ಮೇಲ್ಗಡೆ ಒಂದು ಸರ್ಕ್ಯುಲರ್ಸ್ ಇರುತ್ತೆ. ಅಲ್ಲಿ ನೋಡೋದಾದರೆ ಅಲ್ಲೂ ಏನೂ ಅಪ್ಡೇಟ್ಸ್ ಕೊಟ್ಟಿಲ್ಲ ಈ ಒಂದು ರಿಸಲ್ಟ್ ಬಗ್ಗೆ. ಸೊ ನೋಡಿ, ಇಲ್ಲಿ ಯಾವುದೇ ಒಂದು ಅಪ್ಡೇಟ್ಸ್ ಇಲ್ಲ. ರಿಸಲ್ಟ್ ಆ್ಯಕ್ಚುಲಿ 5ನೇ ತಾರೀಕಿಗೆ ಬರಬೇಕಿತ್ತು. ಸೊ ನಾನು ಇವಾಗ ಇನ್ನೊಂದು ಡೇಟ್ ಹೇಳ್ತೀನಿ. ಸೊ ನೋಡೋಣ ಈ ಡೇಟ್ಗಾದರೂ ಬರ್ಬೋದು ಅಂದ್ಕೊತೀನಿ. ನಾನು ಹೇಳೋದಂದರೆ, ಇವಾಗ ನೋಡಿ, ಮಂಡೇ ಒಂದು ಡೇಟ್ ಎಷ್ಟು, ಇವತ್ತು 6, ಭಾನುವಾರ 7, ಒಂದು ಸೋಮವಾರ 8 ಇದೆ. ಸೊ ಮಂಡೇ 8. ಸೊ 8ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಬರೋ ಎಲ್ಲ ಒಂದು ಸಾಧ್ಯತೆಗಳಿದೆ. ಈ ಒಂದು ನನ್ನ ಪ್ರಕಾರ, ಇದು ಅಕಾರ್ಡಿಂಗ್ ಟು ಮಿ ಒಂದು 8th ನನಗನ್ಸೋ ಮಟ್ಟಿಗೆ. ಯಾಕಂದರೆ ಇಷ್ಟು ದಿವಸ ಆ್ಯಕ್ಚುಲಿ ತೊಗೋಬಾರ್ದು, ಎಲ್ಲ ವ್ಯಾಲ್ಯೂಯೇಷನ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನೇನು ಉಳಿದಿಲ್ಲ. ಅಲ್ಲಿ ಅವರು ರಿಸಲ್ಟ್ ಒಂದೇ ಬಿಡಬೇಕು. ಸೊ ಇನ್ನೂ ಬಿಟ್ಟಿಲ್ಲ. ನೋಡೋಣ, ನನಗನ್ಸೋ ಮಟ್ಟಿಗೆ ಮೋಸ್ಟ್ ಆಫ್ ರಿಸಲ್ಟ್ಸ್ ಎಲ್ಲ ಬರೋದು ಈ ಒಂದು ಮಂಡೇನೇ ಜಾಸ್ತಿ ಒಂದು ರಿಲೀಸ್ ಮಾಡೋದು. ಸೊ ಅದಕ್ಕಾಗಿ ನನ್ನ ಒಂದು ಅನಿಸಿಕೆನ ನಾನು ಹೇಳಿದ್ದೀನಿ, ಒಂದು 8ನೇ ತಾರೀಕು ಮಂಡೇ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಡೇಟ್ನ. 8ನೇ ತಾರೀಕು ನೀವು ಅಲ್ಲೇ ಹೋಪ್ ಇಡೀರಿ. ಸೊ ಅದಕ್ಕೆ ಬರ್ಬೋದು. ಯಾಕಂದರೆ ಇನ್ನೂ ಎಕ್ಸಾಮ್ 3 ಇದೆ, ಇನ್ನೂ ಅದು ಬರೀಬೇಕು. ಅದಕ್ಕಾಗಿ ಇವರು ಆದಷ್ಟು ಬೇಗ ಬಿಟ್ಟರೆ ಎಕ್ಸಾಮ್ 3ಗೆ ಅಲ್ಲಿ ಪ್ರಿಪ್ರೇಷನ್ಸ್ ಮಾಡೋಕ್ಕೆ ಸರಿಯಾಗಿರುತ್ತೆ. ಮತ್ತು ಸ್ಟೂಡೆಂಟ್ಸ್ ಇನ್ನೊಂದು ಏನು ಕ್ವಶನ್ ಕೇಳಿದರೆ ಅಂದರೆ, ನನಗೆ ಸರಿ ಒಂದು ನಮಗೆ ಸೀಟ್ ಸಿಗೋಲ್ಲ ಫಸ್ಟ್ PUC ಅಡ್ಮಿಷನ್ಗೆ, ತುಂಬ ಲೇಟ್ ಆಗೋಯಿತು ಅಂತ ಕೇಳ್ತಾಯಿದ್ರಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆ ಥರ ಏನೂ ಆಗೋಲ್ಲ. ಯಾಕಂದರೆ ಈ ಒಂದು ಶಿಕ್ಷಣ ಇಲಾಖೆ ಎಲ್ಲನೂ ನಿಮಗೆ ರೆಡಿ ಮಾಡಿದೆ. ಸೊ 3 ಎಕ್ಸಾಮ್ ಇರೋ ಸಲುವಾಗಿ ಎಲ್ಲೂ ಒಂದು ತೊಂದರೆ ಆಗಬಾರ್ದು ಸ್ಟೂಡೆಂಟ್ಸ್ಗೆ ಅನ್ನೋ ದೃಷ್ಟಿಯಿಂದ ಎಲ್ಲನೂ ಅವರು ಮುಂಜಾಗ್ರತಾ ಕ್ರಮಗಳನ್ನ ಅವರು ತೊಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಬೇಡ. ನೀವು ಎಕ್ಸಾಮ್ 2 ಬರೆದವ್ರು ಇವಾಗ ನೆಕ್ಸ್ಟ್ ಫಸ್ಟ್ PUCಗೆ ಅಡ್ಮಿಷನ್ ಆಗ್ಬೋದು. ಎಕ್ಸಾಮ್ 3 ಬರೆದವ್ರಿಗೂ ಅವರು ಅವಕಾಶ ಕಲ್ಪಿಸ್ತಾರೆ. ಯಾವುದೇ ಸೀಟು ಗೀಟು ಅದೆಲ್ಲ ಯಾವುದು ಮ್ಯಾಟ್ರ್ ಆಗಲ್ಲ ಇಲ್ಲಿ. ಸೊ ಅದೊಂದು ಗಮನದಲ್ಲಿರಲಿ. ಮತ್ತು ನೋಡಿ, ತುಂಬ ಜನ ಸ್ಟೂಡೆಂಟ್ಸು ಒಂದು ಎಕ್ಸಾಮ್ 2ದು ಕೀ ಆನ್ಸರ್ಸ್ ಕೇಳ್ತಾಯಿದ್ರಿ. ಸೊ ನೋಡಿ, ಇಲ್ಲೇ ನಾನೊಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಕೀ ಆನ್ಸರ್ಸು ಇದೆ, ಮಾಮೂಲಿ ವೆಬ್ಸೈಟು ನಿಮಗೆಲ್ಲ ಗೊತ್ತಿರೋದೇನು ನೋಡಿ, KSEB.karnataka.government.in. ಸೊ ಇದರಲ್ಲಿ ಹೋಗಿ ನೀವೊಂದು ನೋಡಿ, ಸರ್ಕ್ಯುಲರ್ ಓಡಿಸಿದ್ದಾರೆ ಅಲ್ಲಿ ರೀಡ್ ಮೋರ್ ಅಂತ ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡಿದರೆ ಸಾಕು. SLC ಎಕ್ಸಾಮ್ 2 ಕೀ ಆನ್ಸರ್ಸ್ 2024 ಅಂತ ಒಂದು ಸರ್ಕ್ಯುಲರ್ ಇದೆ. ಸೊ ಅವಾಗೆ ಬಿಟ್ಟವ್ರು ಇದನ್ನು. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಸಾಕು. ನೋಡಿ, ಪ್ರತಿಯೊಂದು ಸಬ್ಜೆಕ್ಟು, ನೀವು ಎಷ್ಟು ಸಬ್ಜೆಕ್ಟ್ ಇದೆಯೋ SLC ಅಷ್ಟು ಸಬ್ಜೆಕ್ಟ್ದು ಒಂದು ಕೀ ಆನ್ಸರ್ಸು ಇದರಲ್ಲಿ ಪ್ರಕಟ ಆಗಿದೆ. ಸೊ ಇಲ್ಲಿ ಕರೆಕ್ಟಾಗಿ ಎಲ್ಲನೂ ನೋಡ್ಕೊಂಬಿಡಿ, ಇದರಲ್ಲೇ ಇದೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ವೀಡಿಯೋ ಮಾಡಿ ಅಂತ. ಸೊ ನೋಡಿ, ಈ ವಿಡಿಯೋ ಏನು ಬೇಡ, ಜಸ್ಟ್ ನೀವು ಟ್ಯಾಪ್ ಮಾಡಿ, ಜಸ್ಟ್ ಇದ್ರ ಮೇಲೆ ಒಂದು ನೋಡಿ ಟ್ಯಾಪ್ ಮಾಡಿ, ಇಮಿಡಿಯೇಟ್ಲಿ ಒಂದು ಡೌನ್ಲೋಡ್ ಆಗುತ್ತೆ PDF. ನೀವು ನೋಡ್ಕೊಳ್ಳಿ. ಮತ್ತೇನೇ ನೋಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ದಂಗೆ ನಾನು ಹೇಳ್ತಾಯಿದ್ದೀನಿ. ಇವಾಗ ಲಾಸ್ಟ್ ನಾನು ಕೊಡ್ತಾ ಇರೋದೊಂದು ಲಾಸ್ಟ್ ಅಂದರೆ ಈ ಒಂದು 8ನೇ ತಾರೀಕು ಸೋಮವಾರ ಆಗಿರುತ್ತೆ. ಸೊ ಅವತ್ತೇ ಬಿಟ್ಟರೆ ಅವರು ಮೋಸ್ಟ್ ಆಫ್ ಚಾನ್ಸಸ್ 95% ಚಾನ್ಸಸ್ ಒಂದು ಸೋಮವಾರನಿದೆ. ಸೊ ಅವರು ಮಾಹಿತಿನ ಹಿಂದಿನ ದಿವಸ ಅಂದರೆ ಭಾನುವಾರ ನಾಳೆ ಒಂದು ಸರ್ಕ್ಯುಲರ್ ಬಿಡ್ಬೋದು. ತಪ್ಪಿದರೆ ಮಂಡೇ ಬೆಳಗ್ಗೆನೇ ಬಿಡ್ತಾರೆ.
ಸೊ ರಿಸಲ್ಟ್ ಬಿಡೋಂಗಿದೆ, ಇಲ್ಲ ಸಂಡೇ ಹಿಂದಿನ ದಿವಸ ಅದ್ರ ಹಿಂದಿನ ದಿವಸ ಒಂದು ಮಾಹಿತಿನ ಕೊಡ್ತಾರೆ ನಿಮಗೆ. ಸೊ ಏನೇ ಮಾಹಿತಿ ಬಂದರೂ ನಾನು ಇಮಿಡಿಯೇಟ್ಲಿ ನಿಮಗೆ ತಲುಪಿಸ್ತೀನಿ. ಮತ್ತು ಹೆಂಗೆ ಚೆಕ್ ಮಾಡೋದೆಲ್ಲ ಇಮಿಡಿಯೇಟ್ಲಿ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ನಿಮ್ಗೊಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ನಿಮಗೆಲ್ಲರಿಗೂ ಮಾಹಿತಿ ತಿಳಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ತುಂಬ ಜನ ಸ್ಟೂಡೆಂಟ್ಸ್ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದೀರಿ, ಅಲ್ಲಿ ಸರ್ ಇನ್ನೂ ಬಂದಿಲ್ಲ, 5ನೇ ತಾರೀಕು ಮುಗಿದೋಯ್ತು ಎಲ್ಲ ಹೇಳ್ತಾ ಇದ್ರಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಕೊಟ್ಟಿದ್ದೆ. ಸೊ ಶಿಕ್ಷಣ ಇಲಾಖೆಯವರು ಬಿಟ್ಟಿಲ್ಲ, ಬಿಡಬೇಕಿತ್ತು. ಆ್ಯಕ್ಚುಲಿ ನನ್ನ ಪ್ರಕಾರ ಹೇಳೋದಾದರೆ ಡೆಫಿನೆಟ್ಲಿ ಅವರು ವಿತಿನ್ ಎ ವೀಕ್ ಒಳಗಡೆ ಬಿಡಬೇಕಿತ್ತು. ಆ್ಯಕ್ಚುಲಿ ನಿಮ್ಮ ರಿಸಲ್ಟ್ ಒಂದು 30 ಒಳಗೆ, ಜೂನ್ 30 ಒಳಗಾದರೂ ಬಿಡಬೇಕಿತ್ತು. ಬಿಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ಶಿಕ್ಷಣ ಇಲಾಖೆಗೆ ಬಿಟ್ಟಿದ್ದು. ನೋಡೋಣ, ಇವಾಗ 8ನೇ ತಾರೀಕು ನೋಡೋಣ. ಸೊ ಅದು ಬರಲಿಲ್ಲ ಅಂದರೆ ಮುಂದೆ ನೋಡೋಣ. ಅವರು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು, ಒಂದು KSEB ಬೋರ್ಡ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ.